ಹಲೋ, ನಮಸ್ಕಾರ ಗೆಳೆಯರೇ. ನಾವು ಈಗ ಬಂದಿದ್ದೀವಿ ಇಳಕಲ್ ತಾಲೂಕಿನಲ್ಲಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕುಂಭಮೇಳ ಅಂದರೆ 9 ಅಗ್ನಿ ಕುಂಡಲಗಳನ್ನು ರಚಿಸಿದ ಇದು ಒಂದು ಅದ್ಭುತವಾದ ಮಂಟಪ ಮಾಡಿದ್ದಾರೆ. ಇಲ್ಲಿ ನಮಗೆ ಎಂಟ್ರೆನ್ಸ್ನಲ್ಲಿ ಇವರು ಗಂಧವನ್ನು ಹಚ್ಚುವ ಪದ್ಧತಿಯನ್ನು ಇಟ್ಟಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಇದೆ. ನಮಗೆ ಅಗ್ನಿಕುಂಡವನ್ನು ನೋಡೋದಕ್ಕೆ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಅಗ್ನಿಕುಂಡಗಳು. 9 ಅಗ್ನಿಕುಂಡಗಳನ್ನು ಇಲ್ಲಿ ರಚಿಸಿದ್ದಾರೆ. ಒಂದು ಅಗ್ನಿಕುಂಡ ಸ್ಟಾರ್ ರೂಪದಲ್ಲಿದೆ, ಇನ್ನೊಂದು ಅಗ್ನಿಕುಂಡ ವೃತ್ತಾಕಾರ ರೂಪದಲ್ಲಿದೆ, ಇನ್ನೊಂದು ಅಗ್ನಿಕುಂಡ ಸ್ಕ್ವೇರ್ ರೂಪದಲ್ಲಿದೆ, ಇನ್ನೊಂದು ಅಗ್ನಿಕುಂಡ ಟ್ರಯಾಂಗಲ್ ರೂಪದಲ್ಲಿದೆ. ಈ ಥರ 9 ಅಗ್ನಿಕುಂಡಗಳನ್ನು ಇಲ್ಲಿ ಮಾಡಲ್ಪಟ್ಟಿದೆ. ಇಲ್ಲಿ ನೀವು ನಾಗಾ ಸಾಧುಗಳನ್ನು ನೋಡಬಹುದು. द्वादश ज्योतिर्लिंग पूर्ण होने तक आपके गृहनगर इलकल में विराजमान रहेंगे. अधिक से अधिक संख्या में द्वादश ज्योतिर्लिंगों की भगवान. ಇಲ್ಲಿ ನೋಡಿ ಗೆಳೆಯರೆ, ಪೂಜಾ ಅಲಂಕಾರವನ್ನು ಎಷ್ಟು ಅಚ್ಚುಕಟ್ಟಿನಲ್ಲಿ ರೆಡಿ ಮಾಡಿದ್ದಾರೆ. परिमल द्रव्याणि च समर्पयामि ओम हिरिव भोगैः अक्षत चला दीजिए. अक्षतां समर्पयामि. जल से आरती करेंगे. जले नारार्तिक्यम आयतंगो हवि.